ಧರ್ಮ ಅನ್ನೋ ಪದದ ಅರ್ಥ ತಿಳ್ಕೊಂಡು ಮಾತಾಡುವಂಥ ವಿಚಾರ ಒಂದಿದೆ. ಹೌದು, ಅದಿರಲಿ. ಇವತ್ತು ರೂಢಿಯಲ್ಲಿ ಯಾವುದನ್ನು ನಾವು ಧರ್ಮ ಅಂತ ಕರೆದೀವಿ ಆ ಹಿನ್ನೆಲೆ ಒಳಗೆ ಖಂಡಿತವಾಗಿ ಹೇಳ್ತಾ ಇಲ್ಲ. ಗೊತ್ತಾಯ್ತು. ವಿಜ್ಞಾನದ ದೃಷ್ಟಿಯಲ್ಲಿ ವಿಚಾರ ಮಾಡೋಣ. ಸರಿ. ಮನುಷ್ಯನ ಪಕ್ಕಕ್ಕೆ ಇಟ್ಬೋಣ. ಸದ್ಯಕ್ಕೆ ಮನುಷ್ಯ ನಮ್ಮ ಚಿತ್ರದಲ್ಲಿ ಇಲ್ಲ. ಈ ಸಸ್ಯಾಹಾರಿ ಪ್ರಾಣಿಗಳ ಗುಣಲಕ್ಷಣ ಸ್ವಭಾವಗಳೇನು, ಮಾಂಸಾಹಾರಿ ಪ್ರಾಣಿಗಳ ಗುಣಲಕ್ಷಣ ಸ್ವಭಾವ ಏನು, ಇದನ್ನು ನಾವು ವಿಮರ್ಶೆ ಮಾಡಿ. ಇದು ವಿಜ್ಞಾನ. ಇದೆ. ಈ ಮಾಂಸಾಹಾರಿ ಪ್ರಾಣಿ ಏನಾಗುತ್ತೆ, ತಿನ್ನುವಾಗ ತಾನು ಕೊಂದ ಪ್ರಾಣಿಯ ಬರೀ ಮಾಂಸವನ್ನೇ ತಿನ್ನುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಸಮಸ್ಯೆ ಸಸ್ಯಾಹಾರಿ ಪ್ರಾಣಿಗೆ ಇಲ್ಲದೆ ಇರೋದರಿಂದ ಅದರ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸುರಿತಕ್ಕಂಥ ಅನೇಕ ದರಗಳಲ್ಲಿ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದ್ದರೂ ಕೂಡ ಅದು ಬಹಳ ದುರ್ಬಲವಾಗಿರ್ತಕ್ಕಂಥ ಡೈಲ್ಯೂಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗಿರುತ್ತೆ. ಆಮೇಲೆ ಇನ್ನೊಂದು ಲಕ್ಷಣ ಏನು ಅಂತಂದರೆ, ಈ ಮಾಂಸಾಹಾರಿ ಪ್ರಾಣಿಯ ಕರುಳಿನ ಉದ್ದ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆ ಜೊಲ್ಲನ್ನು ವಿಶೇಷವಾಗಿ ಸಸ್ಯಾಹಾರಿ ಪ್ರಾಣಿಗಳು ಬಳಸ್ಕೊಂಡು ಆ ಜೊಲ್ಲಿನ ಜೊತೆಗೆ ಆಹಾರ ಸೇರ್ತಾ ಇದ್ದಾಗೇನೆ ಜೀರ್ಣಕ್ರಿಯೆ ಪ್ರಾರಂಭ ಆಗಿಬಿಡುತ್ತೆ ಬಾಯಲ್ಲಿ. ಸ್ವಭಾವತಃ ಸಹಜವಾಗಿಯೇ ಮನುಷ್ಯನಾದವನು ಸಸ್ಯಾಹಾರಿ ಬೈ ನೇಚರ್. ಹಿ ಈಸ್ ಪ್ಯೂರ್ಲಿ ವೆಜಿಟೇರಿಯನ್. ಬಲಶಾಲಿಯಾಗಿರೋದಕ್ಕೆ ಬೇಕಾಗಿರ್ತಕ್ಕಂಥ ಸತ್ತುಗಳೇ ಬೇರೆ. ಮಾಂಸಾಹಾರದಿಂದ ಬಲ ಬರುತ್ತೆ ಅಂತಕ್ಕಂಥ ವಿಚಾರ ಇಲ್ಲ. ಇಲ್ವಾ? ಮುಂದಿನ ಇದೆಯಲ್ಲ, ಇಲ್ಲಿ ಬಂತಪ್ಪ ಕಷ್ಟ ನನಗೆ. ಏನು ಅಂದ್ರೆ ಏನ್ ತಿನ್ಬೇಕು ಅಂತ. ನಮ್ಗೇನ್ ರುಚಿ ಅನ್ಸತ್ತೋ ಅಥವಾ ನಮ್ಮ ದೇಹಕ್ಕೆ ಏನ್ ಒಗ್ಗಿದ್ಯೋ ಅದನ್ನ ತಿಂತೀವಿ, ಅಥವಾ ನಮ್ಮ ಮನೆಯೊಳಗೆ ಏನ್ ಅಭ್ಯಾಸ ಆಗಿದೆಯೋ ಪ್ರಶ್ನೆ ಬರುತ್ತೆ. ಈಗ ನನಗೆ ಸಸ್ಯಾಹಾರ ಅಭ್ಯಾಸ ಆಗಿದೆ, ನಾನು ತಿಂತೀನಿ. ಅವ್ರು ಯಾರಿಗೂ ಮಾಂಸಾಹಾರ ಅಭ್ಯಾಸ ಆಗಿದ್ರೆ ಅದು ಅವ್ರು ತಿಂತಾರೆ. ಅಂದ್ರೆ ಊಟ ತನ್ನಿಚ್ಛೆ ನೋಟ ಪರಇಚ್ಛೆ. ಹಾಗೆ ಏನ್ ಬೇಕಾದ್ರೂ ತಿನ್ಕೋ ಅನ್ನುವಂಥ ವಿಚಾರ ಬರುತ್ತೆ. ಆದರೆ ಈ ತರದ ಚರ್ಚೆ ವಿಮರ್ಶೆ ವಾದ ಬರುತ್ತೆ ಅಂತ ಹೇಳಿ ವಿಷಯವನ್ನ ಜಾರಿಸ್ಕೊಂಡು ಹೋಗ್ತಕ್ಕಂಥದ್ದಲ್ಲ. ಆದಷ್ಟು ಕೂಡ ನಾವು ಒಂದು ಪ್ರಾಮಾಣಿಕವಾಗಿ, ಹಾಗೇನೇ ಯಾವುದೇ ಥರದ ಪಕ್ಷಪಾತ ಇಲ್ಲದೆ ವೈಜ್ಞಾನಿಕವಾಗಿ ಈ ವಿಷಯವನ್ನು ಒಂದು ಸ್ವಲ್ಪ ನಾವು ವಿಮರ್ಶೆ ಮಾಡಿಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಅದರ ಲಾಭವನ್ನು ಮುಕ್ತ ಮನಸ್ಸಿಂದ ಸ್ವೀಕಾರ ಮಾಡಿದವರು ಯಾರು ಬೇಕಾದ್ರೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು, ಅನುಸರಿಸಬಹುದು. ಅಣ್ಣ, ನಂಗೆ ಎಳೆ ಸಿಕ್ತು, ಗೊತ್ತಾಯ್ತು. ಈಗ ಏನು ತಿನ್ನಬೇಕೋ ಏನು ತಿನ್ನಬಾರ್ದು, ಸಸ್ಯಾಹಾರ ಮಾಂಸಾಹಾರ ಈ ಧರ್ಮದಲ್ಲಿ ಹಿಂಗೆ ಹೇಳಿದೆ, ಈ ಮತ ಹಿಂಗೆ ಹೇಳುತ್ತೆ, ಇದು ತಾನೇ ಮುಂದೆ ತಾವು ಹೇಳುವಂಥ ಮಾತುಗಳು. ಧರ್ಮ ಅನ್ನೋ ಪದದ ಅರ್ಥ ತಿಳ್ಕೊಂಡು ಮಾತಾಡುವಂಥ ವಿಚಾರ ಒಂದಿದೆ. ಹೌದು, ಅದಿರಲಿ. ಇವತ್ತು ರೂಢಿಯಲ್ಲಿ ಯಾವುದನ್ನು ನಾವು ಧರ್ಮ ಅಂತ ಕರೆದೀವಿ ಆ ಹಿನ್ನೆಲೆ ಒಳಗೆ ಖಂಡಿತವಾಗಿ ಹೇಳ್ತಾ ಇಲ್ಲ. ಗೊತ್ತಾಯ್ತು. ವಿಜ್ಞಾನದ ದೃಷ್ಟಿಯಲ್ಲಿ ವಿಚಾರ ಮಾಡೋಣ. ಸರಿ. ಮನುಷ್ಯನ ಪಕ್ಕಕ್ಕೆ ಇಟ್ಬೋಣ. ಸದ್ಯಕ್ಕೆ ಮನುಷ್ಯ ನಮ್ಮ ಚಿತ್ರದಲ್ಲಿ ಇಲ್ಲ. ಮನುಷ್ಯನ ಬಿಟ್ಟು ಮಿಕ್ಕ ಯಾವೆಲ್ಲ ಪ್ರಾಣಿಗಳಿವೆ ಅದರಲ್ಲಿ ಕೆಲವು ಸಸ್ಯಾಹಾರಿ ಪ್ರಾಣಿಗಳಿವೆ, ಕೆಲವು ಮಾಂಸಾಹಾರಿ ಪ್ರಾಣಿಗಳು ಇವೆ. ಹೌದು. ಈ ಎರಡು ವಿಭಾಗ ಮಾಡ್ಕೊಂಡಿದ್ದೇನೆ. ಈ ಸಸ್ಯಾಹಾರಿ ಪ್ರಾಣಿಗಳ ಗುಣಲಕ್ಷಣ ಸ್ವಭಾವಗಳೇನು, ಮಾಂಸಾಹಾರಿ ಪ್ರಾಣಿಗಳ ಗುಣಲಕ್ಷಣ ಸ್ವಭಾವ ಏನು, ಇದನ್ನು ನಾವು ವಿಮರ್ಶೆ ಮಾಡಿ. ಇದು ವಿಜ್ಞಾನ. ಇದೆ. ಇದರಲ್ಲಿ ಯಾವುದೇ ತರಹದ ಒಂದು ಧಾರ್ಮಿಕ ವಿಚಾರ ಆಗಲಿ ಅಥವಾ ಮತೀಯ ವಿಚಾರ ಆಗಲಿ ಅಥವಾ ನಂಬಿಕೆ ವಿಚಾರ ಆಗಲಿ ಅದನ್ನೇನೋ ಇಲ್ಲ. ಸರಿ. ಪ್ಯೂರ್ ಸೈನ್ಸ್, ಶುದ್ಧ ವಿಜ್ಞಾನದ ವಿಚಾರ ಮಾತಾಡ್ತಾರೆ. ಈಗ ಒಂದು ಮಾಂಸಾಹಾರಿ ಪ್ರಾಣಿ, ಸಾಮಾನ್ಯವಾಗಿ ಈ ಮಾಂಸಾಹಾರಿ ಪ್ರಾಣಿಯ ಹಲ್ಲು ಮತ್ತು ಉಗುರುಗಳು ತುಂಬಾ ತೀಕ್ಷ್ಣವಾಗಿರುತ್ತೆ. ಹೌದು. ಯಾಕೆಂದರೆ ಅದು ಬೇಟೆಯಾಡಿ ಬೇಟೆಯನ್ನ ಕೊಂದು ಬಗೆದು ಬಗೆತಕ್ಕಂಥ ವಿಚಾರ ಇದೆ. ಅದಕ್ಕೆ ಆ ಉಗುರುಗಳು ಹಲ್ಲುಗಳು ಕೂಡ ಎರಡು ಬಹಳ ತೀಕ್ಷ್ಣವಾಗಿ ಜೋರಾಗಿರ್ತಕ್ಕಂಥದ್ದು ಮಾಂಸಾಹಾರಿ ಪ್ರಾಣಿಯ ಲಕ್ಷಣ. ಇನ್ನು ಸಸ್ಯಾಹಾರಿ ಪ್ರಾಣಿಗೆ ಬಂತು ಅಂತಂದರೆ ಅದರ ಉಗುರುಗಳು ಮತ್ತು ಹಲ್ಲು ಆ ರೀತಿ ತೀಕ್ಷ್ಣವಾಗಿರೋದಿಲ್ಲ. ಯಾಕೆಂದರೆ ಅದಕ್ಕೆ ಅದರ ಅಗತ್ಯ ಇಲ್ಲ. ಹಾಗಾಗಿ ಏನಾಗುತ್ತೆ, ಈ ಸಸ್ಯಾಹಾರಿ ಪ್ರಾಣಿಯ ಉಗುರು ಹಲ್ಲು ಅಥವಾ ಯಾವುದೇ ಒಂದು ಪ್ರಾಣಿಯ ಉಗುರು ಹಲ್ಲನ್ನು ನೋಡಿ ಎಷ್ಟು ತೀಕ್ಷ್ಣವಾಗಿದೆ ಇಲ್ಲ ಅನ್ನೋದ್ರ ಮೇಲೆ ಓಹೋ ಇದು ಮಾಂಸಾಹಾರಿ ಇದು ಸಸ್ಯಾಹಾರಿ ಅಂತ ಗುರುತು ಹಿಡಿಯೋದಕ್ಕೆ ಒಂದು ಲಕ್ಷಣ ಸಿಗುತ್ತೆ. ಈ ಮಾಂಸಾಹಾರಿ ಪ್ರಾಣಿ ಏನಾಗುತ್ತೆ, ತಿನ್ನುವಾಗ ತಾನು ಕೊಂದ ಪ್ರಾಣಿಯ ಬರೀ ಮಾಂಸವನ್ನೇ ತಿನ್ನುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾಂಸನೂ ತಿನ್ನುತ್ತೆ, ಅದ್ರ ಜೊತೆಗೆ ಚರ್ಮವೂ ಹೋಗುತ್ತೆ, ಅದ್ರ ಜೊತೆಗೆ ಮೂಳೆ ಚೂರು ಹೋಗುತ್ತೆ, ಅದ್ರ ಜೊತೆ ಕೂದಲು ಹೋಗುತ್ತೆ, ಎಲ್ಲವೂ ಹೋಗುತ್ತೆ, ಒಳ್ಳೆ ಲಾಲ ನುಂಗುತ್ತೆ. ಈಗ ಅದರ ಶರೀರದಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆ ಇದೆ. ಆ ಜೀರ್ಣಕ್ರಿಯೆ ವ್ಯವಸ್ಥೆ ಹೇಗಿರಬೇಕು ಅಂತಂದ್ರೆ ಮಾಂಸದ ಜೊತೆಗೆ ಇವನ್ನೆಲ್ಲವನ್ನೂ ಅರಗಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಅದಕ್ಕೆ ಆ ಜೀರ್ಣಕ್ರಿಯೆಯಲ್ಲಿ ಇವನ್ನೆಲ್ಲ ಅರಗಿಸೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಎಷ್ಟೋ ಘಟಕಗಳಿದೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಕರಿತೀವಿ. ಸರಿ. ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ. ಈ ಮಾಂಸಾಹಾರಿ ಪ್ರಾಣಿಗಳಲ್ಲಿ
ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ತುಂಬ ತೀಕ್ಷ್ಣವಾಗಿರುತ್ತೆ, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಯಾಕೆಂದರೆ ಇವನ್ನೆಲ್ಲ ಅರಗಿಸ್ಬೇಕಾಗುತ್ತೆ. ಆದರೆ ಈ ಸಮಸ್ಯೆ ಸಸ್ಯಾಹಾರಿ ಪ್ರಾಣಿಗೆ ಇಲ್ಲದೆ ಇರೋದರಿಂದ ಅದರ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸುರಿತಕ್ಕಂಥ ಅನೇಕ ದ್ರವಗಳಲ್ಲಿ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದ್ದರೂ ಕೂಡ ಅದು ಬಹಳ ದುರ್ಬಲವಾಗಿರತಕ್ಕಂಥ ಡೈಲ್ಯೂಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗಿರುತ್ತೆ. ಯಾಕೆಂದರೆ ಅದು ಈ ಕೂದಲು ಗೀಲು ಅರಗಿಸ್ತಕ್ಕಂಥ ಪ್ರಮೇಯ ಇಲ್ಲವೇ ಇಲ್ಲ. ಏನೋ ಸೊಪ್ಪು ಸದೆ ಹಣ್ಣು ಹಂಪು ಇದನ್ನು ಅರಗಿಸ್ಕೊಂಡ್ರೆ ಸಾಕಾಗಿ ಅದಕ್ಕೆ ದುರ್ಬಲವಾಗಿರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಾಕು. ವಿಜ್ಞಾನ ಎರಡಾಯ್ತಾ. ಆಮೇಲೆ ಇನ್ನೊಂದು ಲಕ್ಷಣ ಏನು ಅಂತಂದರೆ, ಈ ಮಾಂಸಾಹಾರಿ ಪ್ರಾಣಿಯ ಕರುಳಿನ ಉದ್ದ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಾಂಸಾಹಾರಿ ಪ್ರಾಣಿಯ ಕರುಳಿನ ಉದ್ದ ಸಾಧಾರಣವಾಗಿ ಅದರ ಶರೀರದ ಉದ್ದ ಏನಿರುತ್ತೆ ಅಷ್ಟು ಅಥವಾ ಅದರ 1.5 ಅಷ್ಟು ಇರುತ್ತೆ. ಅಂದರೆ ಅದು ಒಂದು 6 ಅಡಿಯ ಮಾಂಸಾಹಾರಿ ಪ್ರಾಣಿ ಅಂದರೆ ಬಹುಶಃ ಅದರ ಕರುಳಿನ ಉದ್ದ 6ರಿಂದ 9 ಅಡಿಗೆ ಮುಂದೆ ಹೋಗುತ್ತೆ. ಯಾಕೆಂತಂದರೆ ಹೆಚ್ಚು ಕಮ್ಮಿ ತಿಂತಕ್ಕಂಥ ಆಹಾರ ಈಗಾಗಲೇ ಒಂದು ಹಂತ ದಾಟ್ಕೊಂಡು ಮಾಂಸದ ಸ್ಟೇಜಿಗೆ ಬಂದ್ಬಿಟ್ಟಿರುತ್ತೆ. ಆದರೆ ಸಸ್ಯಾಹಾರಿ ಪ್ರಾಣಿ ಅಂದರೆ ಅದರ ಕರುಳಿನ ಉದ್ದ ಅದರ ಶರೀರದ 4ರಿಂದ 5 ಪಟ್ಟು ಉದ್ದ ಇರುತ್ತೆ. ಯಾಕೆಂದರೆ ಅದು ಸೊಪ್ಪು ಸದೆಯಿಂದ ಮಾಂಸ ಇತ್ಯಾದಿ ಎಲ್ಲವನ್ನು ತನ್ನ ಶರೀರದಲ್ಲಿ ಉತ್ಪಾದನೆ ಮಾಡಬೇಕಾಗಿದೆ. ಅಂದರೆ ಅಲ್ಲಿರ್ತಕ್ಕಂಥ ಪ್ರಕ್ರಿಯೆ ಸ್ವಲ್ಪ ದೀರ್ಘವಾಗಿರುತ್ತೆ. ಹಾಗಾಗಿ ಅದರ ಕರುಳಿನ ಉದ್ದ ಜಾಸ್ತಿ. ಸಾಧಾರಣ ಒಂದು 6 ಅಡಿಯ ಒಂದು ಸಸ್ಯಾಹಾರಿ ಪ್ರಾಣಿ ಇದೆ ಅಂತಂದ್ರೆ 24ರಿಂದ 30 ಅಡಿ ಇರುತ್ತೆ ಅದರ ಕರುಳಿನ ಉದ್ದ. ವಿಜ್ಞಾನ ನಂಬೇಕಾದ ವಿಚಾರ ಇಲ್ಲ, ಪರೀಕ್ಷೆ ಮಾಡಿ ನೋಡುವಂಥದ್ದು, ಪರೀಕ್ಷಿಸಿ ಪರಾಮರಿಸಿ ನೋಡಿ ಎಲ್ಲವೂ ಹೌದು ಅಂತ ಪ್ರೂವ್ ಆಗಿರುವಂಥದ್ದು. ಇಲ್ಲ. ಆಮೇಲೆ ಇನ್ನೊಂದು ಜೀರ್ಣಕ್ರಿಯೆ ಎಲ್ಲಿ ಪ್ರಾರಂಭ ಆಗುತ್ತೆ ಅಂತ ಇದು ಒಂದು ಸೂಕ್ಷ್ಮ. ಈ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಜೀರ್ಣಕ್ರಿಯೆ ಬಂದು ಅದರ ಹೊಟ್ಟೆಯಲ್ಲಿ ಪ್ರಾರಂಭ ಆಗುತ್ತೆ. ಆಹಾರ ಒಳಗೆ ಹೋದ್ಮೇಲೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಪ್ರಾರಂಭ. ಸಸ್ಯಾಹಾರಿ ಪ್ರಾಣಿಯಲ್ಲಿ ಏನಾಗುತ್ತೆ, ಬಾಯಿಯಲ್ಲಿಯೇ ಜೀರ್ಣಕ್ರಿಯೆ ಪ್ರಾರಂಭ, ಜೊಲ್ಲಿನ ಜೊತೆ ಸೇರಿದಾಗ. ಜೊಲ್ಲಿನ ವಿಚಾರ ಆಗಲೇ ಹೇಳಿದೆ. ಆ ಜೊಲ್ಲನ್ನ ವಿಶೇಷವಾಗಿ ಸಸ್ಯಾಹಾರಿ ಪ್ರಾಣಿಗಳು ಬಳಸ್ಕೊಂಡು ಆ ಜೊಲ್ಲಿನ ಜೊತೆಗೆ ಆಹಾರ ಸೇರ್ತಾ ಇದ್ದಾಗೇನೆ ಜೀರ್ಣಕ್ರಿಯೆ ಪ್ರಾರಂಭ ಆಗಿಬಿಡುತ್ತೆ ಬಾಯಲ್ಲಿ. ಇದು ಸಸ್ಯಾಹಾರಿ ಪ್ರಾಣಿಗಳ ಲಕ್ಷಣ. ಇನ್ನ ಎಷ್ಟೋ ಲಕ್ಷಣ ಇದೆ ಅಂತ ಇಟ್ಕೊಳ್ಳೋಣ, ಮುಖ್ಯವಾಗಿ 4-5 ಹೇಳಿದೆ. ಈ ಹಿನ್ನೆಲೆಯಲ್ಲಿ ಓಹೋ ಈ ಲಕ್ಷಣ ಇರೋದೇ ಇದು ಮಾಂಸಾಹಾರಿ ಪ್ರಾಣಿ, ಈ ಲಕ್ಷಣ ಇರೋದು ಇದು ಸಸ್ಯಾಹಾರಿ ಪ್ರಾಣಿ ಅಂತ ವಿಂಗಡಿಸ್ಕೊಳಕ್ ಬರುತ್ತೆ. ಈಗ ಮನುಷ್ಯನ್ ಬಿಟ್ಟಿದ್ವಲ್ಲ, ನಾನು ಕರ್ಕೊಂಬಾರ ಸೇರಿಸ್ಕೊಳ್ಳೋಣ. ಈಗ ಇವನ ಲಕ್ಷಣ ಏನು ಅಂತ ನೋಡೋಣ. ಇನ್ನೊಂದು ಮುಖ್ಯವಾದ ಅದನ್ನು ಹೇಳ್ಬಿಡ್ತೀನಿ. ಈ ದವಡೆ ಇದೆಯಲ್ಲ, ಈ ದವಡೆಯ ಚಲನೆ ಕೂಡ ಮಾಂಸಾಹಾರಿ ಮತ್ತು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ವ್ಯತ್ಯಾಸ ಇದೆ. ಹೌದಾ? ಈ ದವಡೆ ಏನಾಗುತ್ತೆ, ಕೇವಲ ಮೇಲೆ ಕೆಳಕ್ಕೆ ಮಾತ್ರ ಆಡ್ತಕ್ಕಂಥದ್ದು ಮಾಂಸಾಹಾರಿ ಪ್ರಾಣಿಗಳು. ಹೀಗೆ ಮಾಡಿ ಕಚ್ಚಿ ಹೀಗೆ ಎಳೆಯೋದು, ಇಷ್ಟಕ್ಕೆ ಮಾತ್ರ ಬೇಕಷ್ಟೇ. ಆದರೆ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಅದು ತಿಂತಕ್ಕಂಥ ಸಸ್ಯನ ಚೆನ್ನಾಗಿ ನುರಿಸಬೇಕಾಗಿರೋದ್ರಿಂದ ಅದರ ಚಲನೆ ಮೇಲೆ ಕೆಳಗೆ ಅಷ್ಟೇ ಅಲ್ಲದೆ ಹೀಗೆ ಅಕ್ಕಪಕ್ಕ ಕೂಡ ಆಗುತ್ತೆ. ಒಂದು ಹಸು ಹುಲ್ ಮೇಯೋದನ್ನ ನಾವು ಒಂಚೂರು ಜ್ಞಾಪಿಸ್ಕೊಂಡ್ರೆ ಅದು ಗೊತ್ತಾಗತ್ತೆ. ಹೌದು ಹೌದು, ಈ ತರ ಅಡ್ಡಡ್ಡಾನು ಇರುತ್ತೆ. ಇವೆಲ್ಲ ಇಟ್ಕೊಂಡು ಈಗ ಮನುಷ್ಯನ ಕರ್ಕೊಂಡ್ಬರೋಣ. ಈ ಒಂದೊಂದಾಗಿ ನೋಡ್ತಾರೆ. ಮನುಷ್ಯನ ಉಗುರು ಮತ್ತು ಹಲ್ಲು ಯಾವ ರೀತಿ ರಚನೆ ಇದೆ ಅಂತ ನೋಡಿದ್ರೆ, ಆ ಉಗುರು ಮತ್ತು ಹಲ್ಲಿನಿಂದ ಬೇಟೆಯಾಡಿ ಒಂದು ಪ್ರಾಣಿನ ಸಿಗಿದು ತಿನ್ನೋದಕ್ಕೆ ಬೇಕಾದಷ್ಟು ತೀಕ್ಷ್ಣ ಇಲ್ಲ. ಇದು ಸಹಜವಾಗಿ ಗೊತ್ತಾಗ್ತಕ್ಕಂಥ ವಿಚಾರ. ಆ ಥರದ್ದು ಏನಾದ್ರು ಮಾಡಬೇಕು, ನಿಮಗೆ ಚಾಕು ಚೂರಿ ಎಲ್ಲ ಬೇಕು. ಅಂದ್ರೆ ಈಗ ಮಾಂಸಾಹಾರಿ ಪ್ರಾಣಿಗಳಿಗೆ ಹಲ್ಲು ಉಗುರೆ ಆಯುಧ, ಆದರೆ ಮನುಷ್ಯನಿಗೆ ಅಲ್ಲ. ಸರಿ. ಎರಡನೇದೇನು ಹೇಳಿದೆ ನಾನು, ಈ ಹೈಡ್ರೋಕ್ಲೋರಿಕ್ ಆಮ್ಲದ ವಿಚಾರ ಹೇಳಿದೆ. ಹೌದು. ಮನುಷ್ಯನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಉತ್ಪತ್ತಿ ಆಯ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಸಿಡ್ ದುರ್ಬಲ ಹೈಡ್ರೋಕ್ಲೋರಿಕ್ ಆಸಿಡ್. ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಇರೋ ಹಾಗೆ ಇದರಲ್ಲೂ ಇದೆ. ಇದು ನಾವು ಬಹಳ ಸುಲಭವಾಗಿ ಗೊತ್ತಾಗ್ತದೆ. ಅಕಸ್ಮಾತ್ ಊಟ ಮಾಡುವಾಗ ಒಂದು ಕೂದಲೇನೋ ಒಳಗೆ ಹೋಗ್ಬಿಡ್ತು ಅಂತ ಇಟ್ಕೊಂಡ, ಅರಗಿಸಕ್ಕಾಗಲ್ಲ. ಹೌದು ಹೌದು, ಅದು ಹಾಗೆ ಆಚೆಗೆ ಬರುತ್ತೆ. ಅಂದ್ರೆ ಇಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ದುರ್ಬಲ ಹೈಡ್ರೋಕ್ಲೋರಿಕ್ ಆಸಿಡ್. ಹಾಗಾಗಿ ಮನುಷ್ಯನಲ್ಲಿ ಸಸ್ಯಾಹಾರಿ ಪ್ರಾಣಿ ಇನ್ನೊಂದು ಲಕ್ಷಣ ನೋಡಿದ್ವಿ. ಆಮೇಲೆ ಕರುಳಿನ ಉದ್ದದ ವಿಚಾರ. ಮನುಷ್ಯನ ಕರುಳಿನ ಉದ್ದ, ಸಣ್ಣ ಕರಳು ದೊಡ್ಡ ಕರಳು ಎಲ್ಲ ಸೇರಿ ಹೆಚ್ಚು ಕಮ್ಮಿ 24ರಿಂದ 30 ಅಡಿವರೆಗೂ ಬರುತ್ತೆ. ಅಂದ್ರೆ ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಹೇಗಿದೆ 4 ಪಟ್ಟು 5 ಪಟ್ಟು ಇರುತ್ತಲ್ಲ, ಆ ತರಹ ಇಲ್ಲಿದೆ. ಆಮೇಲೆ ಈ ದವಡೆಯ ಚಲನೆ ವಿಚಾರ ಹೇಳಿದ್ನಲ್ಲ,
ಅದ್ರ ಪ್ರಕಾರವಾಗಿ ನಾವು ಮಾಡಿ ನೋಡ್ಬಿಡೋದು. ಈ ಪರೀಕ್ಷೆ ಹಿಂಗೆ ಎಲ್ಲ ರೀತಿಯೂ ಮಾಡೋಕ್ಕಾಗುತ್ತೆ. ಅದಕ್ಕೆ ಹಿಂಗೆ ದೊಡ್ಡ ಪರೀಕ್ಷೆ ಹಿಂಗೆ ಬೇಕಾದ್ರೆ ಅಂದರೆ ಈ ಮನುಷ್ಯನ ಲಕ್ಷಣಗಳನ್ನು ನಾವು ಗಮನಿಸಿದಾಗ ಅದು ಸಸ್ಯಾಹಾರಿ ಪ್ರಾಣಿಯ ಲಕ್ಷಣಕ್ಕೆ ಹೊಂದುತ್ತೆ. ಹಾಗಾಗಿ ಸ್ವಭಾವತಃ ಸಹಜವಾಗಿಯೇ ಮನುಷ್ಯನಾದವನು ಸಸ್ಯಾಹಾರಿ ಬೈ ನೇಚರ್. ಹಿ ಈಸ್ ಪ್ಯೂರ್ಲಿ ವೆಜಿಟೇರಿಯನ್. ಪ್ರಕೃತಿ ನಿಯಮದ ಹಾಗೆ ಮನುಷ್ಯ ಏನು ಅಂತ ತಗೊಂಡ್ರೆ ಅವನು ಸಸ್ಯಾಹಾರಿ ಅಂತ ನಮಗೆ ಗೊತ್ತಾಗುತ್ತೆ. ನನಗೆ ಈಗ ಒಂದು ಪ್ರಶ್ನೆ ಬರುತ್ತೆ, ಹಾಗಾದರೆ ಮಾಂಸ ತಿಂದ ಬದುಕಿಲ್ವೋ ಅಂತ ಒಂದು ವಿಚಾರ ಬರುತ್ತೆ. ಈಗ ಮನುಷ್ಯನ ಸ್ವಭಾವದಲ್ಲಿ, ಮನುಷ್ಯ ಅಂತಲ್ಲ ಯಾವುದೇ ಪ್ರಾಣಿಯ ಸ್ವಭಾವದಲ್ಲಿ ಒಂದು ಗುಣ ಇರುತ್ತೆ, ಏನಂತಂದರೆ ಸನ್ನಿವೇಶಕ್ಕೆ ಹೊಂದಿಕೊಳ್ತಕ್ಕಂಥ ವಿಚಾರ. ಸರಿ. ಅಂದರೆ ನಾವು ನಿರಂತರವಾಗಿ, ಅದು ಆತನ ಸ್ವಾಭಾವಿಕವಾದ ಆಹಾರ ಅಲ್ಲದೇ ಇದ್ರೂ ಕೂಡ ಮಾಂಸಾಹಾರವನ್ನೇ ಬೇರೆ ಆಹಾರ ಜೊತೆಗೆ ಮೇಲಿಂದ ಮೇಲೆ ಕೊಡ್ತಾ ಹೋಯಿತು ಅಂತಂದರೆ ಯಾವುದೋ ಒಂದು ಹಂತದಲ್ಲಿ ಅದನ್ನು ಚೂರು ಪಾರೋ ಅರಿಸ್ಕೊಡ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಒಗ್ಗಿಕೊಳ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಕಂಡೀಷನಿಂಗ್ ಅಂತ ಬೇಕಾದ್ರೆ ನಾವು ಕರಿಬಹುದು ನಾವು. ಹಾಗಾಗಿ ಮಾಂಸಾಹಾರ ಮಾಡುವುದರಿಂದ ಆತನಿಗೆ ಪ್ರಾಣ ಹೋಗದೇ ಇದ್ದರೂ ಸಂಪೂರ್ಣವಾಗಿ ಅದು ಅವನ ಸ್ವಾಭಾವಿಕ ಆಹಾರ ಅಂತ ಆಗೋದಿಲ್ಲ. ತಿಂದು ಕೂಡ ಬದುಕಬಹುದು, ಆದರೆ ಸ್ವಾಭಾವಿಕ ಅಲ್ಲ. ಸರಿ, ಸ್ವಾಭಾವಿಕ ಅಲ್ಲ, ಒಪ್ಕೊಳ್ಳೋಣ. ಮೂಲತಃ ಇದಕ್ಕೆ ಹೋಲಿಕೆ ಇಟ್ಟರೆ ಸಸ್ಯಾಹಾರಿ ಪ್ರಾಣಿ ಜೊತೆ ಆಯ್ತು. ನಾವು ಎಂಥದ್ದು ಸ್ವಾಭಾವಿಕವೋ ಅಸ್ವಾಭಾವಿಕವೋ ತಿನ್ನೋಕೆ ಶುರು ಮಾಡಿದೀವಿ, ಒಪ್ಕೊಂಡಿದ್ದೀವಿ, ಆರಾಮಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಬಲಯುತವಾಗಿದ್ದೀವಿ. ಈಗ ಸಾಮಾನ್ಯವಾಗಿ ಹೇಳ್ತಾರೆ ಸಸ್ಯಾಹಾರಿಗಳಿಗಿಂತ ಮಾಂಸಾಹಾರಿಗಳು ಹೆಚ್ಚು ಬಲಯುತವಾಗಿರ್ತೀವಿ ಅಂತ. ಒಂದು ನಿಮಿಷ, ಆನೆ ಯಾವ ಮಾಂಸ ತಿನ್ನುತ್ತಮ್ಮ? ಅಲ್ಲ, ಯೋಚನೆ ಮಾಡಬೇಕು. ಆನೆ ಯಾವ ಮಾಂಸ ತಿನ್ನುತ್ತೆ? ಬಲಶಾಲಿ ಅಲ್ವಾ? ಹೌದು. ನಾವು ಆನೆ ಕಾಡ್ಕೋಣ ಅಂತೀವಿ, ಹೇಗಿರುತ್ತೆ ಅದು? ಅದು ಮಾಂಸಾಹಾರಿನ? ಬಲಶಾಲಿಯಾಗಿಲ್ವಾ? ಅಂದ್ರೆ ಬಲಶಾಲಿಯಾಗಿರೋದಕ್ಕೆ ಬೇಕಾಗಿರ್ತಕ್ಕಂಥ ಸತ್ವಗಳೇ ಬೇರೆ. ಮಾಂಸಾಹಾರದಿಂದ ಬಲ ಬರುತ್ತೆ ಅಂತಕ್ಕಂಥ ವಿಚಾರ ಇಲ್ಲ ಇಲ್ವಾ? ಇದು ನಮಗೆ ಸಾಧಾರಣವಾಗಿ ಒಂದು ಬಂದಿರತಕ್ಕಂಥ ಒಂದು ಕಲ್ಪನೆ ನನಗೆ. ಅಥವಾ ಒಂದು ಸ್ವಲ್ಪ ಭಾಗ ಅದರಿಂದ ಲಾಭ ಆದರೂ ಕೂಡ ನನಗೆ ಸಸ್ಯಾಹಾರದಲ್ಲೂ ಕೂಡ ಅಷ್ಟೇ ಮತ್ತು ಅದಕ್ಕಿಂತ ಹೆಚ್ಚಿನ ಬಲ ಕೊಡತಕ್ಕಂಥ ಸತ್ವಗಳು ಇವೆ, ಶಕ್ತಿವರ್ಧಕ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಈಗ ನಾ ಹೇಳಿದ ಕಾಡ್ಕೋಣ ಆನೆದೇ ಉದಾಹರಣೆ.